ಮಜ್ಗಾಂವ್ದಾಗ ರೀ ಈಗ 2 ತಿಂಗಳು ಆತ್ರಿ. ಡಿಸೆಂಬರ್ಗೆ ನೀರು ಬಂದದ್ದು ಹೊಳ್ಳಿ ನಮಗೆ ನಳದ ನೀರು ಬಂದಿಲ್ಲ. ಯಾಕಂತಂದ್ರೆ ಅಲ್ಲಿ ಬ್ಯಾಂಕು ಅಂತಲ್ಲಿ ಪೈಪ್ ಹೊಡೆದೈತಿ ಅಂತ ನಮಗೆ ಹೇಳಿರ್ರಿ. ಬರ್ತೈತಿ ಒಂದು ವಾರದಾಗ ಬರ್ತೈತಿ, ರಿಪೇರಿ ಮಾಡ್ತಾರೋ ಬರ್ತೈತಿ ಅಂತ ಹೇಳಿರ್ರಿ. ಆಯ್ತು ರೀ, 1 ವಾರ ತೊಡೆದೇವ್ರಿ. 2ನೇ ವಾರಕ್ಕಂದ್ರೆ ಟ್ಯಾಂಕರ್ ಕಳಿಸ್ರಿ, ಮನೆ ನೀರು ತಗೋರಿ, ಟ್ಯಾಂಕರ್ ನೀರು ಬರತೈತಿ, ಕುಡಿ ನೀರು ತಗೋರಿ. ಕುಡಿ ನೀರು ಅಷ್ಟು ಒಂದು ಬಳಸೋಕದು ನಮ್ಗೆ ನೀರೇ ಇಲ್ರಿ. ಯಾಕಂದ್ರೆ ನಮ್ಮಲ್ಲಿ ಬೋರ್ ಇಲ್ಲ, ಏನಿಲ್ಲ. ಆಯ್ತು ರೀ, 1 ವಾರ ಆತು, 2 ವಾರ ಆತು, ಈಗ 3ನೇ ವಾರ ಈಗ ರೀ. 3ನೇ ವಾರನೂ ಹಂಗೆ ಅಂದ್ರಿ, ಇಲ್ಲ ಬರ್ತೈತಿ, ನೀವೇನು ವಿಚಾರ ಮಾಡಬೇಡ್ರಿ, ರಿಪೇರಿ ಮಾಡತ್ತೇವು ಬರ್ತೈತಿ ಅಂತಂದ್ರಿ. ಈಗ ಏನಂದ್ರಿ, ಇಲ್ಲ ಅವ್ರ ಜಾಗ ಓನರನ್ನ ರಿಪೇರಿ ಮಾಡಕ್ಕೆ ಕೊಡು, ಜಾಗ ಓನರನ್ನ ಮಾಡಕ್ಕೆ ಕೊಡುವಾರ ನಮಗೆ. ಈಗ 2 ವಾರ ಹತ್ರ ನೀರು ಕಳಿಸಿರಿ ನಮಗೆ, 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ. ಈಗಂತೆ 6 ದಿವ್ಸಕ್ಕೆ ಒಂದು ಟ್ಯಾಂಕರ್ ಬರ್ತೈತಿ ಒಂದು ಓಣಿಗೆ ರೀ. ಅದ್ರಾಗ ನಮಗೆ 2 ಕೂಡ ಸಿಗ್ಬೇಕಾದ್ರೆ ರಗಡಾಗತ್ತೆ. ಅದು ಜಗಳಾಡತ್ತವ್ರು ನಾವು ಓಣ್ಯಾನ ಹೆಣ್ಮಕ್ಳೆಲ್ಲ ನಾವು ಜಗಳಾಡಿ ನೀರು ತುಂಬ್ಕೊಳತ್ತೇವ್ರಿ. ನಾವು ಕೆಟ್ಟಾಗತ್ತವ ಓಣ್ಯಾನ ತಂದಲ್ಲಿ. ಕುಡಿಯಾಕೆ ನೀರಿಲ್ಲ, ನಮಗೆ ಅಡಿಗೆ ಮಾಡಕ್ಕೆ ನೀರಿಲ್ಲ, ನಮ್ಮಲ್ಲಿ ಬೋರು ಇಲ್ಲ, ಏನೂ ಇಲ್ಲ. ನಮಗೆ ನೀರಿನ ಅವಶ್ಯಕತೆ ಭಾಳ ಐತಿ. ಈಗ 2 ತಿಂಗಳು ಆತ್ರಿ. ನಳದ ರಿಪೇರಿ ನಮಗೆ ಮಾಡಿಕೊಡ್ತು ಅಂತಂದ್ರಿ. ಅಭಯ್ ಪಾಟೀಲ್ ಸರ್ಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇಲ್ಲಿ ಮಾವೀರ್ ನಗರ, ಇಲ್ಲಿ ಮಜ್ಗಾಂವ, ರಾಯಣ್ಣ ನಗರ, ಇಲ್ಲೆಲ್ಲೂ ನೀರಿನ ಅವಶ್ಯಕತೆ ಭಾಳ ಐತೆ. ನಮಗೆಲ್ಲ ನಳದ ಮೇಲೆ ನಮ್ಮ ಮನೆಗೆ ನಡೀವ್ರಿ. ಈಗ ನಳನ ನಮಗೆ ನೀರೇ ಬರಲಿಲ್ಲ ಅಂದ್ರೆ ಏನು ಮಾಡೋಣ? ಕಾರ್ಪೊರೇಟರ್ ಸಾಹೇಬ್ರಿಗೆ ಅವ್ರು ಏನಂತಾರ್ರಿ, ಇಲ್ಲ ನಾವು ಟ್ಯಾಂಕರ್ ಕಳಿಸ್ತೇವೆ ತಗೋರಿ ಅಂತಾರೆ. ಟ್ಯಾಂಕರ್ ಬರ್ತೈತೆ, 1 ಟ್ಯಾಂಕರ್ ಬರ್ತೈತೆ ಒಂದು ಓಣಿಗೆ ರೀ. ಒಂದು 100 ಮನೆಗಳು ಅದಾವ್ರಿ. ಒಂದು 100 ಮನೆಗೆ 1 ಟ್ಯಾಂಕರ್ ನೀರು ಆಗ್ತಾವ್ರಿ. ಒಂದು 100 ಮನೆಗಳಿಗೆ 1 ಟ್ಯಾಂಕರ್ ನೀರು ನಮ್ಗೆ ಆಗ್ತೈತಿ. ಹೇಳ್ನು ನಾವು ಜಳಕ ಹೆಂಗೆ ಮಾಡಬೇಕು, ಮಕ್ಕಳಿಗೆ ಹೆಂಗೆ, ಮನ್ಯಾಗ ನಮ್ಮ ಡೆಲಿವರಿ ಆದ ಸೊಸಿ ಅದಾಳು, ನಾವು ಏನು ಮಾಡ್ಬೇಕ್ರಿ? ನೀರಿನ ಭಾಳ ಅವಶ್ಯಕತೆ ಐತೆ ನಮಗೆ. ಇಲ್ಲ ಅನ್ಕೋತ ಈಗ 2 ತಿಂಗಳು ಆತ್ರಿ ನಮಗೆ. ಈಗ ಡಿಸೆಂಬರ್ಗೆ ಬಂದಿದ್ದು, ಈಗ ಫೆಬ್ರವರಿ ಮುಗಿಯಾಕೆ ಬಂತ್ರಿ. ಇನ್ನಾದ್ರೆ ನಮಗೆ ನೀರಿನ ಅವಶ್ಯಕತೆ ಭಾಳ ಐತಿ. ಆದಷ್ಟು ನಮಗೊಂದು ರಿಕ್ವೆಸ್ಟ್ ಅಷ್ಟ, ಆದಷ್ಟು ಬೇಗ ನಮಗೆ ಪೈಪ್ ರಿಪೇರಿ ಮಾಡ್ರಿ, ನಮಗೆ ಮಜ್ಗಾಂವ್ಕೆ ನೀರು ಬಿಡ್ರಿ. ನಮ್ಮ ನಳ ಇಲ್ಲ ನಾವು ಕಾರ್ಪೊರೇಷನ್ ಆಫೀಸ್ ಕಟ್ಟಲ್ರಿ, LNT ಆಫೀಸ್ಗೆ ನಾವು ಹೋಗಿ ಮುತ್ತಿಗೆ ಹಾಕ್ತೇವೆ. ಇಲ್ಲಾಂದ್ರೆ ಮೇನ್ ರೋಡ್ ನಾವು ಬ್ಲಾಕ್ ಮಾಡಿಬಿಡೋರ. ರೇಖಾ ಲಕ್ಷ್ಮಣ್ ಉಗಾರ್ಕರ್ ಸರ್. ಇಲ್ಲೇ ಡಿಸೆಂಬರ್ ತಿಂಗಳಿಂದ ನೀರ ಇಲ್ರಿ. 2 ತಿಂಗಳು ಆತ್ರಿ. ಕಾರ್ಪೊರೇಟರ್ಗೆ ಫೋನ್ ಹಚ್ಚಿವ್ರಿ, MLA ಸರ್ಗೆ, ಮಹಾನಗರ ಆಯುಕ್ತರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದೈತ್ರಿ. ಬೋರ್ ಇಲ್ಲ, ನೀರಿಲ್ಲ, 2 ತಿಂಗಳದ ನೀರಿಲ್ರಿ. ಫೋನ್ ಹಚ್ಚಿರ ಯಾವಾಗ ಎಲ್ಲಾರು ಕೊಡ್ ನಿಲ್ತಾವ್ರಿ, ಒಂದು ಟ್ಯಾಂಕರ್ ನೀರು ಬಿಡ್ತಾರೆ. ಆ ನೀರು ಟ್ಯಾಂಕರ್ ಕುಡ್ದಾಗ ಏನಾಗ್ತೀವಿ, ಒಂದು ಡಿಂಗು ಆಗೈತ್ರಿ, ಒಂದು ಹುಡುಗರು ಅಡ್ಮಿಟ್ ಆಗತ್ತಾರು. ಈಗ ನಿಮ್ಮ ಕಮ್ಮಿ ನಿಜ ಆಗ್ಬೇಕಂದ್ರೆ ಸಿವಲ್ ಹಾಸ್ಪಿಟ್ಲ್ನಾಗ ಹೋಗಿ ನೋಡ್ರಿ ಸರ್. 2 ಮಂದಿ ಅಡ್ಮಿಟ್ ಆಗ್ಯಾರ, 2 ಮಂದಿ ಇಲ್ಲ. ಒಂದು ಸಲ ಫೋನ್ ಮಾಡಿ ಅಂತ ಫೋನ್ ಎಬ್ಸ್ತಾರೆ, ಹಿಂಗೆ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ. ಈಗ ಸದ್ಯಕ್ಕೆ ಸರ್ ಅಲ್ಲಿ ಬೋರ್ ನೋಡ್ರಿ, ಆ ಬೋರಿಗೆ ಒಂದು ನಾನು ಹಾಕಿ ಕೊಡುವಾರಿ. ಅದಕ್ಕೆ ಒಂದು ಮೋಟರ್ ಇಲ್ಲಿ ಏನಿಲ್ರಿ, 1 ನಿಮಿಷ ನೀರು ಬಿಡ್ತಾರೆ. ಅದಕ್ಕೆ ಮೋಟರ್ ಇಲ್ಲಿ ಸಾರ್ವಜನಿಕವಾಗಿ ರಿಪೇರಿ ನಾವು ಮಾಡ್ಕೊಂಡೇವಿ. MLA ಇದ್ರಿ, ಮತ್ತು ಕಾರ್ಪೊರೇಟ್ ಆಡ್ಸ್ತಂದು ಉಪಯೋಗ ಏನ್ರಿ? ನಮ್ಗೆ ಕಾರ್ಪೊರೇಷನ್ ಮಾಡಿ ಗ್ರಾಮ ಪಂಚಾಯತ್ ಮಾಡಿದ್ರೆ ನಮ್ಗೆ ಭಾಳ ಚಲೋ ಆಗ್ತೈತಿ, ಭಾಳ ಅನುಕೂಲ ಆಗ್ತೈತಿ ರೀ. ಮತ್ತು ಇಲ್ಲಿ ಒಂದು ಕೂಡ ಹನಿನೂ ನೀರು ಸಿಗೋತ್ರಿ. ಟ್ಯಾಂಕರ್ಲಿ 50 ರೂಪಾಯಿ ಕೊಟ್ಟು ನಾವು ನೀರು ತಗೋ ಪರಿಸ್ಥಿತಿ ಐತ್ರಿ. ಅದು ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂದ್ರೆ ಇದೆ ಅಂದ್ರೆ ಇದನ್ರಿ. MLA ಸರ್, ಅಭಯ್ ಪಾಟೀಲ್ ಸರ್, ಅದನ್ನ ಕೇಳ್ತೇನೆ ರೀ ಸರ್. ಇಲ್ಲ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಇರೇ ಅಂತಾನೆ, ಇದೇ ಸ್ಮಾರ್ಟ್ ಸಿಟಿ ಇದೆ ರೀ. ಇಲ್ಲಿ ನೀರಿಲ್ರಿ, ಕುಡಿಯಾಕ ಖಾಲಿನೇ ಐತ್ರಿ. ಏನು ಮಾಡೋದ್ರಿ? 50 ರೂಪಾಯಿ ಕೊಟ್ಟು ನೀರು ತರೋದು, 2 ದಿವಸ ತರೋ ಜಾಕ ಮಾಡಕ್ಕೆ ಎಲ್ಲಿ ತರೋನ್ರಿ? ಸ್ಟ್ರೈಕ್ ಮಾಡ್ತೇವೆ. ನಾವೇ ಹದ್ದಾರಿ ಬಂದ್ ಮಾಡ್ತೇವೆ ರೀ. ಖಾನಾಪುರ ರೋಡ್ ಪೂರ್ತಿ ಬಂದ್ ಮಾಡ್ತೇವೆ ರೀ. ನಮ್ಮ ನೀರು ಸಿಗೋದಾಗ ಮತ್ತು DC ಸಾಹೇಬ್ರು ನ್ಯಾಯ ಕೊಡಿಸ್ಬೇಕು ರೀ. ಒಂದು ಸಿಗೋದಿಲ್ಲ ಅಂತ ಕಾರ್ಪೊರೇಷನ್ ಮುತ್ತಿಗೆನೂ ಹಾಕ್ತೇವೆ, ನಾವು ಹದ್ದಾರಿ ಬಂದ್ ಮಾಡ್ತೇವೆ ನಾವು.
ಅನಿಲ್ ದಡ್ಡಿ ಮನಿ ಕನ್ನಡಪರ ವರ್ಕರ್. ಬ್ಯಾಡ ಬರ್ರಿ ಮುಂದೋಗ್ರಿ ಹೋಗ್ರಿ. ಒಳಗಂತೂ ಇಷ್ಟು ಧೂಳು ಬರಾಯ್ತ್ರಿ, ಒಂದೊಂದು ಧೂಳು ಬರಾಯ್ತು ನೋಡ್ರಿ ಒಳಗೆ.